ರಾಜ್ಯದಲ್ಲಿ ಮತ್ತೆ ಜೋರಾಗ್ತಾ ಇದೆ ಒಳ ಮೀಸಲಾತಿಯ ಫೈಟ್. ಈ ಕ್ಷಣಕ್ಕೆ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ರಾಜ್ಯದಲ್ಲಿ ಈ ಒಳ ಮೀಸಲಾತಿಯ ವಿಚಾರ ಇದೆಯಲ್ಲ, ಮತ್ತೆ ಅದು ಮುನ್ನೆಲೆಗೆ ಬರ್ತಾ ಇದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಜೆಪಿ ಈ ರೀತಿ ಒತ್ತಡ ಹಾಕ್ತಾ ಇದೆಯಂತೆ. ಒಳ ಮೀಸಲಾತಿ ಜಾರಿ ಮಾಡಲೇಬೇಕು ಅಂತ ರಾಜ್ಯದಾದ್ಯಂತ ಒತ್ತಡ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಇದಕ್ಕೆ ರಿವರ್ಸ್ ಗೇಮ್ ಪ್ಲಾನ್ ಶುರು ಮಾಡಿದ್ದಾರಂತೆ ಸಿದ್ದರಾಮಯ್ಯನವರು. ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಿದ್ದ ದಲಿತ ನಾಯಕರ ಸಭೆ, ನಾಗಮೋಹನ್ ದಾಸ್ ವರದಿ ಏನೇ ಬಂದರೂ ಕೂಡ ವಿರೋಧ ಮಾತನಾಡದಂತೆ ತಾಕೀತು ಮಾಡಲಾಗಿದೆ ಅಂತೆ. ವರದಿ ಬಂದ ಬಳಿಕ ಅಧ್ಯಯನ ಮಾಡಿ ಮತ್ತೊಂದು ಸಭೆಗೆ ನಿರ್ಧಾರ ಆಗಿದೆ. ಯಾರಿಗೂ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋಣ ಅಂತ ಪರಮೇಶ್ವರ್ ಕೂಡ ಹೇಳಿದ್ದಾರಂತೆ. ಇದೇ ವೇಳೆ ವಿರೋಧ ವ್ಯಕ್ತಪಡಿಸಿದ್ರು ಸಚಿವ ಕೆಎಚ್ ಮುನಿಯಪ್ಪ. ಎಡಗೈ ಸಮುದಾಯ ಇದನ್ನ ಒಪ್ಕೊಳ್ಳಲ್ಲ, ವಿರೋಧ ವ್ಯಕ್ತಪಡಿಸುತ್ತೆ ಅನ್ನುವಂತಹ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ. ಬಟ್ ಈಗ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕು. ಬಿಜೆಪಿ ಈಗ ಅಸ್ತ್ರ ಮಾಡ್ಕೊಂಡ್ಬಿಟ್ಟಿದೆ ಇದನ್ನ. ಈಗ ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಅತಿ ದೊಡ್ಡ ಸವಾಲಿರೋದೇನು ಗೊತ್ತಾ? ತಮ್ಮ ಪಕ್ಷದಲ್ಲಿದ್ದಂತಹ ಕೆಲವರೇ ಇದನ್ನ ವಿರೋಧ ಮಾಡ್ತಿದ್ದಾರಲ್ಲ, ಹಾಗಾಗಿ ವಿರೋಧ ಮಾಡಬೇಡಿ. ನಾಗಮೋಹನ್ ದಾಸ್ ವರದಿ ಏನೇ ಬಂದರೂ ಕೂಡ ಸದ್ಯಕ್ಕೆ ಅದನ್ನ ಒಪ್ಕೊಳ್ಳಿ, ವಿರೋಧ ಮಾತನಾಡಬೇಡಿ, ಅದು ಬಿಜೆಪಿ ಅವರಿಗೆ ಅಸ್ತ್ರ ಆಗ್ಬಿಡುತ್ತೆ ಅಂತ. ಏನೇ ಸಮಸ್ಯೆಗಳಿದ್ರೂ ಕೂಡ, ನಿಮ್ಗೆ ಏನೇ ತಾಕೀತಿದ್ರೂ ಕೂಡ ಮತ್ತೊಂದು ಹಂತದ ಸಭೆ ಮಾಡೋಣ, ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳೋಣ. ಬಟ್ ಬಹಿರಂಗವಾಗಿ ಎಲ್ಲೂ ಕೂಡ ಅಸಮಾಧಾನಗಳನ್ನ ಹೊರ ಹಾಕಬೇಡಿ, ಮಾತಾಡಬೇಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಪರಮೇಶ್ವರ್ ಅವರಿಗೆ ತಾಕೀತ್ ಮಾಡಿದ್ದಾರಂತೆ. ಬಟ್ ಪರಮೇಶ್ವರ್ ಅವರು ಕಂಪ್ಲೀಟ್ ಆಗಿ ಒಪ್ಕೊಂಡಿದ್ದಾರೆ ಈ ಮಾತನ್ನ ಅನ್ನುವಂಥ ಪ್ರಶ್ನೆಗೆ ಕಾದ್ ನೋಡೋಣ ಬಿಡಿ, ಏನ್ ವರದಿ ಬರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡೋಣ ಅನ್ನೋ ರೀತಿಯಲ್ಲಿ ಒಂದು ರಿಯಾಕ್ಷನ್ ಅನ್ನ ಪರಮೇಶ್ವರ್ ಕೂಡ ಕೊಟ್ಟಿದ್ದಾರೆ ಅಂತ. ನಿಮ್ಗೆಲ್ಲ ಗೊತ್ತು, ಇತ್ತೀಚೆಗೆ ಪರಮೇಶ್ವರ್ ಅವರ ನೇತೃತ್ವದಲ್ಲೇ ದಲಿತ ನಾಯಕರ ಮೀಟಿಂಗ್ ಆಯಿತು. ಬಟ್ ಎಲ್ಲರೂ ಕೂಡ ಅಂದ್ಕೊಂಡ್ರು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಎಂ ಗಾದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ದಲಿತ ಸಿಎಂ ಕೂಗು ಕೇಳೋದಕ್ಕೆ ಸಿಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿರಬಹುದು ಈ ಸಭೆಯಲ್ಲಿ ಅಂತ. ಬಟ್ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗಿದೆ ಈ ಸಭೆಯಲ್ಲಿ ಅಂತ.